ಹದಗೆಟ್ಟು ಹಳ್ಳ ಹಿಡಿದೋಗಿದೆ. ಹುಬ್ಳಿ ಘಟನೆ ಆದಾಗೆ ಹುಬ್ಳಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ನುಗ್ಗಿ ಪೊಲೀಸ್ ಜೀಪ್ ಮೇಲೆ ಹತ್ತಿ ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲುಗಳ ತೂರಾಟ ಮಾಡಿ ಹಲವಾರು ಜನ ಪೊಲೀಸರಿಗೆ ಗಾಯ ಆಗಿರುವಂಥದ್ದು. ಸುತ್ತಮುತ್ತ ಇದ್ದಂಥ ಅಂಗಡಿಗಳು, ಯಾರು ಹಿಂದೂ ಅಂಗಡಿಗಳಿತ್ತು ಆ ಹಿಂದೂ ಅಂಗಡಿಗಳನ್ನು ಧ್ವಂಸ ಮಾಡಿರುವಂಥ ಘಟನೆ ನಮ್ಮ ಕಣ್ಣು ಮುಂದೆ ಇರೋವಂಥದ್ದು. ಅದಾದಮೇಲೆ ಈಗ ನಿನ್ನೆ ಮೈಸೂರಲ್ಲಿ ಮತಾಂಧ ಮುಸ್ಲಿಮರು ಯಾರವನೋ ಪೋಸ್ಟರ್ನ ಹಾಕಿದ್ದಾನೆ ಅಂತೇಳಿ ರಾಹುಲ್ ಗಾಂಧಿ ಬಗ್ಗೆ, ಕೇಜ್ರಿವಾಲ್ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ ಅಂತೇಳಿ ಅಶ್ಲೀಲ ಪೋಸ್ಟ್, ಅದನ್ನು ಈಗಾಗಲೇ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಆದರೆ ಅಲ್ಲಿರುವಂಥ ಮತಾಂಧ ಮುಸ್ಲಿಮರು ನಿನ್ನೆ ಸಂಜೆ 6 ಗಂಟೆಯಿಂದ 7 ಗಂಟೆಯಲ್ಲಿ ಸುಮಾರು 5-6 ಚೀಲ ಕಲ್ಲುಗಳನ್ನು ತುಂಬಿಕೊಂಡು ಬಂದು ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಪೊಲೀಸರಿಗೆ ಗಾಯ ಆಗಿದೆ. ಸುತ್ತಮುತ್ತ ಇರತಕ್ಕಂಥ ಹಿಂದೂ ಸಮುದಾಯದವರೇನಿದ್ದಾರೆ ಅವರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ. ಇಡೀ ಮೈಸೂರು ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಆಗಿದೆ. ಇವ್ರಿಗೆ ಅನಿಸ್ಬಿಟ್ಟಿದೆ, ಈ ಮುಸ್ಲಿಂ ಮೂಲಭೂತವಾದಿಗಳಿಗೆ, ಹುಬ್ಳಿಯಲ್ಲಾಯಿತು ಪೊಲೀಸ್ ಸ್ಟೇಷನ್ನೇ ಹೊಡೆದಾಕಿದ್ರಿ, ಪೊಲೀಸ್ ಜೀಪ್ನೇ ಸುಟ್ಟಾಕಿದ್ರಿ, ಅಲ್ಲಿರೋ ಅಂಗಡಿಗಳನ್ನೆಲ್ಲ ಬೆಂಕಿ ಇಟ್ರಿ, ಆ ಕೇಸನ್ನು ಸಿದ್ದರಾಮಯ್ಯನವರು ಕ್ಯಾಬಿನೆಟ್ಟಿಗೆ ತಂದು ಆ ಕೇಸನ್ನೆಲ್ಲ ವಾಪಸ್ ತಗೊಂಡ್ಕೊಂಡ್ರು. ಅದರಿಂದ ಇಲ್ಲಿರೋವಂಥದ್ದು ಹಲವಾರು ಡಿ.ಕೆ. ಶಿವಕುಮಾರಿಂದ ಬೇರೆ ಬೇರೆ ನಾಯಕರು ಹೇಳಿದಾರಲ್ಲ, ಬೀದರಲ್ಲೂ ಎಲ್ಲ ಇದು ಮುಸ್ಲಿಮರ ಇಂದ ಗೆದ್ದಂಥ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಅದೇ ಅನಿಸ್ಬಿಟ್ಟಿದೆ, ನಮ್ಮ ಕೇಸು ವಾಪಸ್ ತೆಗಿತಾರೆ, ಅದಕ್ಕೆ ಪೊಲೀಸ್ ಸ್ಟೇಷನನ್ನು ಧ್ವಂಸ ಮಾಡಿಬಿಡೋಣ, ಪೊಲೀಸವ್ರು ನೋಡಿಯೋಣ ಅನ್ನೋ ಒಂದು ಮನೋಭಾವದಿಂದ ಇವತ್ತು ಪೊಲೀಸ್ ಸ್ಟೇಷನನ್ನು ಧ್ವಂಸ ಮಾಡೋಕ್ಕೆ ಹೋಗಿ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿರುವಂಥ ಸರ್ಕಾರ ಆಡಳಿತದ ಬಿಗಿನೂ ಇಲ್ಲ. ಒಂದು ಕಡೆ ಆರ್ಥಿಕ ದುಸ್ಥಿತಿಗೆ ಹೊರಟೋಗ್ಬಿಟ್ಟಿದೆ, ಪಾತಾಳಕ್ಕೆ ಹೋಗಿದೆ ಆರ್ಥಿಕ ದುಸ್ಥಿತಿ. ಇನ್ನೊಂದು ಕಡೆ ಕಾನೂನು ಸುವ್ಯವಸ್ಥೆಯನ್ನು ಕೈ ಚೆಲ್ಲಿ ಇಡೀ ರಾಬರಿಗಳು, ಬ್ಯಾಂಕ್ ರಾಬರಿ, ಆಗಲೇ ಬ್ಯಾಂಕ್ ರಾಬರಿಗಳು, ಅತ್ಯಾಚಾರಗಳು, ನೆನ್ನೆ ಯಾವುದೋ ಭದ್ರಾವತಿಯಲ್ಲಿ ಮರಳು ಮಾಫಿಯಾನ ತಡೆಯೋಕ್ಕೋದ್ರೆ ಅಧಿಕಾರಿಗಳನ್ನು ಅವ್ಯಾಚ ಶಬ್ದಗಳಿಂದ ಬೈದಿರೋವಂಥದ್ದು ಕಾಂಗ್ರೆಸ್ಸಿನ ನಾಯಕರುಗಳು. ಇಲ್ಲಿ ನೋಡಿದ್ರೆ ಇವತ್ತು ಮೈಸೂರಲ್ಲಿ ಈ ಘಟನೆ. ಮತ್ತು ಯಾರಿಗೂ ಕರ್ನಾಟಕದಲ್ಲಿ ಪೊಲೀಸ್ ಇದ್ದಾರೆ, ಪೊಲೀಸ್ ಇಲಾಖೆ ಇದೆ ಅಂತ ಅನಿಸ್ತಾ ಇಲ್ಲ. ಮತ್ತು ಪೊಲೀಸರಿಗೂ ಅನಿಸ್ಬಿಟ್ಟಿದೆ, ನಾವೇನಾನ ಈ ಮುಸ್ಲಿಂ ಮೂಲಭೂತವಾದಿಗಳ ಮೇಲೆ ಕ್ರಮ ತೆಗೆದುಕೊಂಡ್ರೆ ನಾವು ಕೇಸ್ ಹಾಕಿದ್ರೆ ಅದಕ್ಕೆ ಕೇಸ್ಗೆ 3 ನಯಾ ಪೈಸದ ಬೆಲೆ ಇರಲ್ಲ. ಆ FIRಗೆ ಯಾವುದೇ ರೀತಿ ಕಿಮ್ಮತ್ತಿರಲ್ಲ, ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ. ಸುಮ್ಮನೆ FIR ಹಾಕೋದು ಯಾಕೆ, ಅವ್ರನ್ನ ಅರೆಸ್ಟ್ ಮಾಡೋದು ಯಾಕೆ ಅನ್ನೋ ಕೈ ಚೆಲ್ಲಿ ಇವತ್ತು ಪೊಲೀಸರು ಕೂತಿದ್ದಾರೆ. ಯಾಕಂದರೆ ಅವ್ರ ಮೇಲೆ ಇದ್ದಂಥ ಕೇಸ್ಗಳೆಲ್ಲ ವಾಪಸ್ ಪಡಿತಾ ಇರೋವಂಥದ್ದು ಅವ್ರಿಗೆ ಕಮ್ಮಕ್ಕೆ ನೀಡೋದಂಗಾಗಿದೆ. ಈ ಎಲ್ಲ ಘಟನೆಗಳಿಂದ ಹುಬ್ಬಳ್ಳಿಯಲ್ಲಿ ಕೇಸ್ ವಾಪಸ್ ತಗೊಂಡಿರೋದ್ರಿಂದನೇ ಇವತ್ತು ಇಡೀ ಕರ್ನಾಟಕದಲ್ಲಿ ಈ ಥರ ದೊಂಬಿ ಗಲಭೆ, ಪೊಲೀಸ್ ಸ್ಟೇಷನ್ ಬಗ್ಗೆ ಭಯನೇ ಇಲ್ಲ, ಪೊಲೀಸರ ಬಗ್ಗೆ ಭಯನೇ ಇಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬದುಕಿದೆಯಾ ಸತ್ತಿದೆಯಾ? ಇದೊಂಥರ ಪಾಪಿ ಸರ್ಕಾರ ಯಾಕನ ಬಂತು ಅಂತ ಜನ ಈ ಪಾಪಿ ಸರ್ಕಾರ ಅಂತೇಳಿ ಜನ ಟೀಕೆ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಿ. ಅಂದರೆ ಒಟ್ಟಾರೆ ಕರ್ನಾಟಕದಲ್ಲಿ ಈ ಒಂದು ಕಡೆ ಬೆಲೆ ಏರಿಕೆ, ಒಂದು ಕಡೆ ಮೆಟ್ರೋ, ಒಂದು ಕಡೆ ಬಸ್ ದರ ಏರಿಕೆ, ಪೆಟ್ರೋಲು, ಡೀಸಲ್ಲು, ಹಾಲು, ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಕಾನೂನು ಸುವ್ಯವಸ್ಥೆ, ದರೋಡೆ, ಮೋಸ, ವಂಚನೆ, ಅತ್ಯಾಚಾರ, ಇನ್ನೊಂದು ಕಡೆ ಪೊಲೀಸರ ಸ್ಟೇಷನ್ಗಳನ್ನು ನುಗ್ಗಿ ಪೊಲೀಸರನ್ನು ಹೊಡೆಯುವಂಥದ್ದು. ಇವೆಲ್ಲ ನೋಡ್ತಾ ಇದ್ದರೆ ನನಗನ್ಸುತ್ತೆ ಸರ್ಕಾರ ಸತ್ತೋಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಸರ್ಕಾರ ಸತ್ತೋಗ್ಬಿಟ್ಟಿದೆ, ಒಂಥರ ಕೋಮಾ ಸ್ಟೇಜ್, ಸರ್ಕಾರ ಕೋಮಾ ಸ್ಟೇಜಲ್ಲಿ ಹೋಗಿರೋವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಂಥ ಒಂದು ದರಿದ್ರ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂಥ ಒಂದು ಕೆಟ್ಟ ಸಂಸ್ಕೃತಿಗೆ, ವೋಟ್ ಬ್ಯಾಂಕ್ಗೋಸ್ಕರ, ವೋಟ್ ಪಾಲಿಟಿಕ್ಸ್ಗೋಸ್ಕರ ಇಡೀ ಸರ್ಕಾರವನ್ನೇ ಹಾಳು ಮಾಡ್ತಾ ಇರುವಂಥ ಒಂದು ಕಾಂಗ್ರೆಸ್ಸಿನ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಜನ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಈಗ ಉದಯಗಿರಿ ಠಾಣೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಯಾವ ರೀತಿ ಹೋರಾಟ ಮಾಡುತ್ತೆ?
ನಾನು ಯಾಕಂದರೆ ಹುಬ್ಬಳ್ಳಿಯಲ್ಲಾದಾಗೆ ಜನ ಭಯಭೀತರಾಗೋಗಿದ್ರು. ಈಗ ಮೈಸೂರಲ್ಲಿ ಇರ್ತಕ್ಕಂಥ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ನಾನು ಕೂಡ ಹೋಗಬೇಕು ಅಂತ ಮಾತಾಡ್ತಾ ಇದ್ದೀನಿ. ನಾನು ನಮ್ಮ ಅಲ್ಲಿ ಪಕ್ಷದ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಮಾತಾಡಿ ಆ ಸ್ಥಳದಲ್ಲಿ ಶಾಂತಿಯ ವಾತಾವರಣ ಮೂಡಬೇಕಾಗಿದೆ, ಶಾಂತಿ ಕಾಪಾಡಬೇಕಾಗಿದೆ. ಈಗ ಪೊಲೀಸರು ಕೈ ಚೆಲ್ಲಿ ಕೂತಿರೋದ್ರಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿರೋದ್ರಿಂದ, ಯಾಕಂದರೆ ಅವ್ರಿಗೆ ಭಯ, ಈ ಕೇಸ್ಗಳನ್ನು ಮತ್ತು ನಾವು ಏನೇ ಕೇಸ್ ಹಾಕಿದ್ರು ವಾಪಸ್ ತೆಗೆದುಬಿಡ್ತಾರೆ ಅನ್ನೋ ಭಯದಿಂದ ಪೊಲೀಸರು ಕೂಡ ಹಿಂಜರಿಕೆಯನ್ನು ಮಾಡ್ತಾ ಇದ್ದಾರೆ. ಅದೃಷ್ಟಿಯಿಂದ ನಾನು ಕೂಡ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿ ಅಲ್ಲಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿದೆ. ನಾನು ಅಲ್ಲಿನ ಕಾರ್ಯಕರ್ತರ ಮುಖಂಡರ ಜೊತೆ ಮಾತಾಡಿ ಮೈಸೂರು ಕಡೆ ಹೋಗೋವಂಥ ಕೆಲಸವನ್ನು ಮಾಡ್ತೀನಿ. ಗ್ಯಾರಂಟಿ ಅಲ್ಲಿರೋವಂಥ ಭಾಳ ಸೆನ್ಸಿಟಿವ್. ನೀವು ನೋಡಿದ್ದೀರ ಅಲ್ಲೆಲ್ಲ ಹಿಂದೂಗಳು KFD ಪಾಪ್ಯುಲರ್ ಫ್ರಂಟು ಇವರೆಲ್ಲ ಹಿಂದೆ ಮೆರವಣಿಗೆ ಮಾಡಿದರು. ಯಾಕಂದರೆ ಕೇರಳ ಹತ್ತಿರ ಇದೆ. ಕೇರಳದಿಂದ ಬಂದು ಕೊಲೆಗಳನ್ನು ಮಾಡಿ ಅಲ್ಲಿ ಓಡೋಗಿರೋವಂಥ ನೂರಾರು ಘಟನೆಗಳನ್ನು ನಾನೇ ನೋಡಿದ್ದೀನಿ. ನಾನೇ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ಕಾಲೇಜಿನ ಸ್ಟೂಡೆಂಟ್ನ ಇಬ್ಬರನ್ನ ದುಡ್ಡುಗೋಸ್ಕರ ಕಿಡ್ನಾಪ್ ಮಾಡಿ KFD ಅವರು ಸಾಯಿಸಿದ್ದನ್ನು ನೋಡಿದ್ದೀನಿ. ಅದರಿಂದ ಕೇರಳಗೆ ಭಾಳ ಹತ್ತಿರ ಇರೋದ್ರಿಂದ ಇಲ್ಲಿ ಎಲ್ಲ ಮಾಡಿ ಅಕ್ರಮಗಳನ್ನು ಮಾಡಿ ಕೇರಳಗೆ ಓಡೋಗ್ಬಿಡ್ತಾರೆ. ಆ ದೃಷ್ಟಿಯಿಂದ ಅಲ್ಲಿರುವಂಥ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಭಯಭೀತರಾಗಿದ್ದಾರೆ. ಆ ದೃಷ್ಟಿಯಿಂದ ನಾನು ಯೋಚನೆಯನ್ನು ಮಾಡ್ತಾಯಿದ್ದೀನಿ. ಅದೇ ನಾನು ಹೇಳಿದ್ನಲ್ಲ ಈಗಾಗಲೇ. ನೋಡಿ, ನೀವು ಮರಳು ದಂಧೆಯನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಕಾಂಗ್ರೆಸ್ಸಿನ MLAಗಳೇನಿದ್ದಾರೆ ಅವ್ರಿಗೆ ಬೇರೆ ಆದಾಯನೇ ಇಲ್ಲ ಈಗ. ಯಾಕಂದರೆ ಅಭಿವೃದ್ಧಿಗೆ ಹಣ ಇಲ್ಲ, ಒಂದು ಅಭಿವೃದ್ಧಿ ಕಾರ್ಯ ಎಲ್ಲೂ ನಡೀತಾ ಇಲ್ಲ. ಅವ್ರಿಗೆ ಇರೋವಂಥ ಚಾಯ್ಸು ಈ ಟ್ರಾನ್ಸ್ಫರಲ್ಲಿ ದಂಧೆಯಲ್ಲಿ ದುಡ್ಡು ಮಾಡಬೇಕು, ಇಲ್ಲ ಅಂದರೆ ಮರಳು ಮಾಫಿಯಲ್ಲಿ ಮಾಡಬೇಕು. ಅದನ್ನು ಮಾಡ್ತಾ ಇದ್ದಾರೆ. ಇದು ಎಕ್ಸಾಂಪಲ್ ಅಷ್ಟೇ. ಇಡೀ ರಾಜ್ಯದ್ದೇ ಈ ಸ್ಥಿತಿ. ಭದ್ರಾವತಿದು ಒಂದಲ್ಲ, ಇಡೀ ರಾಜ್ಯದ್ದೇ ಇದೇ ಸ್ಥಿತಿ. ಅಲ್ಲಿ ಮಹಿಳಾ ಅಧಿಕಾರಿ ಮೇಲೆ ಹಲ್ಲೆ ಆಗಿದೆ. ಅಲ್ಲಿ ಕೆಲವರು ಅಧಿಕಾರಿಗಳು ಮುಚ್ಚಾಕಿದ್ದಾರೆ. ಅಂದರೆ ನಾವ್ಯಾಕಪ್ಪ ಕಂಪ್ಲೇಂಟ್ ಕೊಟ್ಟರೆ ಈ ಸರ್ಕಾರ ನಮ್ಮ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಭಯದಿಂದ ಕೆಲವು ಅಧಿಕಾರಿಗಳು ಕಂಪ್ಲೇಂಟ್ಗಳನ್ನ ಕೊಡ್ತಾ ಇಲ್ಲ. ಇವತ್ತೂ ಕೆಲವು ಮಾಧ್ಯಮದಲ್ಲಿ ಬಂದಿದೆ, ಹೈಯೆಸ್ಟು ಇಡೀ ದೇಶದಲ್ಲೇ ಹೈಯೆಸ್ಟು ಅಧಿಕಾರಿಗಳು ಸರ್ಕಾರಿ ನೌಕರರು ಆತ್ಮಹತ್ಯೆ ಆಡ್ಕೊಂತ ಇರೋವಂಥದ್ದು ಇವತ್ತು ಮಾಧ್ಯಮದಲ್ಲೂ ನಾನು ನೋಡಿದ್ದೀನಿ. ನಾನು DK ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಧೈರ್ಯ ಮಾಡಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರ ಆದೇಶವನ್ನೇ ಉಲ್ಲಂಘನೆ ಮಾಡಿ ತಾವು ಹೋಗಿದ್ದೀರಲ್ಲ, ಅದಕ್ಕೆ ತಮಗೆ ಅಭಿನಂದನೆಗಳು. ಯಾಕೆಂದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಲ್ಲ, ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿಬಿಟ್ರೆ ಅನ್ನ ಸಿಗುತ್ತಾ ಅಂತೇಳಿ. ಈಗ DK ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಹೋಗಿರೋದೊಂದೇ ಅಲ್ಲ, ಸ್ನಾನ ಮಾಡಿರೋದು ಒಂದೇ ಅಲ್ಲ, ಅಲ್ಲಿನ ಸರ್ಕಾರ ಮಾಡಿರುವಂಥ ಅರೇಂಜ್ಮೆಂಟ್ ಏನಿದೆ ಅದ್ರ ಮೇಲೆ ಹಾಡಿ ಹೋಗಲಿದ್ದಾರೆ. ಮತ್ತು ಎಲ್ಲರೂ ಮೆಚ್ಚಬೇಕಾಗಿರುವಂಥದ್ದು, ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ನೇ 7 ಕೋಟಿ ಜನ. ಅಂದರೆ ಒಂದು ಕಡೆ ಇಡೀ ಕರ್ನಾಟಕ ಜನ ಒಂದು ಕಡೆ ಸೇರಿದ್ರೆ ಏನಾಗ್ಬೋದು ಲೆಕ್ಕ ಹಾಕ್ಕೊಳ್ಳಿ. ಅಂಥದ್ದು ಕುಂಭಮೇಳದಲ್ಲಿ ಒಂದೇ ದಿನ 7 ಕೋಟಿ ಜನ ಸೇರಿರುವಂಥದ್ದು, ಅದನ್ನು ಅರೇಂಜ್ ಮಾಡಿರುವಂಥದ್ದು. ಅದಕ್ಕೆ DK ಶಿವಕುಮಾರು ಶ್ಲಾಘನೆಯನ್ನು ಕೊಟ್ಟಿರುವಂಥದ್ದು. ಉತ್ತರ ಪ್ರದೇಶದ ಸರ್ಕಾರ ಮಾಡಿರುವಂಥ ಕಾರ್ಯಕ್ಕೆ ಶ್ಲಾಘನೆಯನ್ನು ಕೊಟ್ಟಿದ್ದಾರೆ. ಖರ್ಗೆ ಅವರು ಇದಕ್ಕೆಲ್ಲ ಉತ್ತರ ಕೊಡಬೇಕು. ಖರ್ಗೆ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಬಿಟ್ರೆ ಆಗಲ್ಲ. ದೊಡ್ಡದಾಗಿ ಭಾಷಣ ಮಾಡೋಕ್ಕಾಗ್ತೈತೆ. ಅಲ್ಲಿ ಹೋಗಿ ಪಬ್ಲಿಕ್ ಸ್ಪೀಚಲ್ಲಿ ಏನು ಗಂಗೆಯಲ್ಲಿ ಮುಳುಗ್ಬಿಟ್ರೆ ಏನು ಪಾಪ ಪುಣ್ಯ ಎಲ್ಲ ಹೋಗ್ಬಿಡ್ತೈತ ಅಂತ. ಈಗ ನಿಮ್ಮ ಅಧ್ಯಕ್ಷರು, ಕರ್ನಾಟಕದ ಅಧ್ಯಕ್ಷರು ಅವರೇ ಹೋಗಿ ಪಾಪ ಪುಣ್ಯ ಹೋಗಿದೆ ಅಂತ ಹೇಳ್ತಾವ್ರಲ್ಲ, ಯಾರನ್ನ ನಂಬೋದು ಇವಾಗ? ಯಾವುದು ಡೂಪ್ಲಿಕೇಟ್ ಕಾಂಗ್ರೆಸ್ಸು? ಈಗ ಖರ್ಗೆದ ಡೂಪ್ಲಿಕೇಟು
ಇಲ್ಲಿ ಕರ್ನಾಟಕದಲ್ಲಿರೋ ಡಿ ಕೆ ಶಿವಕುಮಾರ್ದವ್ರದ ಒರಿಜಿನಲ್ಲು ಡೂಪ್ಲಿಕೇಟ್ ಕಾಂಗ್ರೆಸ್ ಇದು. ಈಗ ಯಾರು ಒರಿಜಿನಲ್ಲು ಯಾರು ಡೂಪ್ಲಿಕೇಟ್ ಅಂತ ಖರ್ಗೆ ಅವರೇ ಹೇಳಬೇಕು. ನಾನೇ ಡೂಪ್ಲಿಕೇಟ, ನಾನೇ ಒರಿಜಿನಲ್ಲ ಅಂತೇಳಿ ಕಾಂಗ್ರೆಸ್ ಅವರು ಹೇಳಬೇಕು. ಈಗ ಒಂದು ಕಡೆ ಅವರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಖರ್ಗೆ, ಅಲ್ಲಿ ಹೋದರೆ ಪಾಪ ತೊಳೆದೋಗ್ಬಿಡ್ತಾ ಅಂತ. ಡಿ ಕೆ ಹೇಳಿದ್ದಾರೆ, ಹೌದು ಪಾಪ ಎಲ್ಲ ತೊಳೆದೋಗುತ್ತೆ, ಅದಕ್ಕೆ ನಾನು ಕುಟುಂಬ ಸಮೇತರಾಗಿ ಬಂದು ಸ್ವಾಮೀಜಿನೂ ಕರ್ಕೊಂಡೋಗಿದ್ದಾರೆ ಇಲ್ಲಿಂದ, ಅವ್ರ ಕೈಲಿ ತೀರ್ಥ ಎಲ್ಲ ಹಾಕ್ಸ್ಕೊಂಡು ಪವಿತ್ರವಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಒರಿಜಿನಲ್ ಕಾಂಗ್ರೆಸ್ ಯಾವುದು ಜನಕ್ಕೆ ಪ್ರಶ್ನೆ, ಒರಿಜಿನಲ್ಲು ಡೂಪ್ಲಿಕೇಟ್ ಯಾವುದು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರನ್ನ ನಂಬಬೇಕು? ಡಿ ಕೆ ಶಿವಕುಮಾರ್ ನಂಬಬೇಕಾ, ಖರ್ಗೆನ ನಂಬಬೇಕಾ? ಇದು ಕರ್ನಾಟಕದ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ಕಾಡ್ತಾ ಇರುವಂಥ ಹೀಗೂ ಉಂಟೆ ಅಂತ ಅವ್ರ ಪ್ರಶ್ನೆ. ಹೀಗೂ ಉಂಟೆ ಅಂಥೇಳಿ ಕಾಂಗ್ರೆಸ್ ಅವ್ರು ಮಾತಾಡ್ತಾ ಇರೋದು, ನಾನಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ. ಖರ್ಗೆನ ಫಾಲೋ ಮಾಡಬೇಕಾ ಮತ್ತು ಡಿ ಕೆ ಶಿವಕುಮಾರ್ನವ್ರನ್ನ ಫಾಲೋ ಮಾಡಬೇಕಾ ಅಂಥೇಳಿ ಅವರು ಕಾದು ಅದರೊಂಥರ ಶಬರಿ ಥರ ಕಾಯ್ತಾ ಇದ್ದಾರೆ ಇವರಿಬ್ಬರನ್ನ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಲ್ಲಿ. ನಾನು ವರದಿಯನ್ನು ತಗೊತಾ ಇದ್ದೀನಿ, ಡೀಟೇಲ್ ವರದಿಯನ್ನು ನಾನು ಪಡಿತಾ ಇದ್ದೀನಿ. ಅದನ್ನು ಪಡೆದಾದ್ಮೇಲೆ ನಮ್ಮ ಪಕ್ಷ ಕೂಡ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ದಲ್ಲ, ಕರ್ನಾಟಕದಲ್ಲಿ ಇದೊಂದು ನೀವು ಒಂದು ಭದ್ರಾವತಿ ಘಟನೆಯನ್ನು ಒಂದು ಹೇಳ್ತಾ ಇದ್ದೀರಾ, ಕರ್ನಾಟಕದ ಎಲ್ಲ ಕಡೆನೂ ಅದೇ ನಡೀತಾ ಇರೋದು. ಮಂಡ್ಯದಲ್ಲೂ ಅದೇ ನಡೀತಾ ಇರೋದು, ಬೀದರಲ್ಲೂ ಅದೇ ನಡೀತಾ ಇರೋದು, ಗುಲ್ಬರ್ಗಾದಲ್ಲೂ ಅದೇ, ಯಾದಗಿರಿಯಲ್ಲೂ ಅದೇ ಮರಳು ಮಾಫಿಯಾನೇ ನಡೀತಾ ಇರೋದು. ಅದರಿಂದ ಯಾರಿದ್ದಾರೆ ಅಂದರೆ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ. ಯಾರಲ್ಲ ಮುಚ್ಚುಮರೆ ಏನಿದೆ? ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರೂ ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು MLAಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿಯಾಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತು ಹುಟ್ಟಿದ್ದಾರೆ, ಅವರೂ ಬೇಸತ್ತು ಹುಟ್ಟಿದ್ದಾರೆ. ಆದ್ದರಿಂದ ಬೇರೆ ದಾರಿ ಇಲ್ಲದೆ ಅವರು ಈ ಟ್ರಾನ್ಸ್ಫರು ಮತ್ತು ಮಾಫಿಯಾ, ಇದು ಮರಳು ಮಾಫಿಯಾದಲ್ಲಿ ಭಾಗಿಯಾಗ್ತಾರೆ. ಏನಪ್ಪ ಅಷ್ಟೇನಾ? ಬೇಕಾ? ಏನು ಅವರೇ ಮಾತಾಡ್ತಾರೆ, ಇಬ್ಬರು ಮಾತಾಡ್ತಾರೆ. ಅದೇ ಈಗ ಪಕ್ಷದಲ್ಲಿ ನಿಮ್ಮ ಮೇಲೆ ಯಾವ ಹಿರಿಯ ನಾಯಕರು, ನೀವು ಪ್ರತಿಪಕ್ಷ ನಾಯಕ ಸ್ಥಾನದಲ್ಲಿ ಯಾವುದರದ್ದು ಬಂದಿಲ್ಲ ಗುರು. ಅದು ಮಧ್ಯಸ್ಥಿಕೆ ಮಾತಾಡಬೇಕು ಅನ್ನುವಂಥ ಆಗ್ರಹ ನಿಮ್ಮ ಶಾಸಕರೇ ಮಾಡ್ತಾ ಇದ್ದಾರೆ. ಬೇಕಾ ರಿಯಾಕ್ಷನ್? ಈ ಹೇಳು ಅಂದ್ರೆ ಮಾತಾಡ್ತೀರಪ್ಪ ಅಷ್ಟೇ, ಸುಮ್ಮನೆ. ನಿಮ್ಮ ಮೇಲೆ ಗೌರವದಿಂದಲೇ ಹೇಳ್ತಾರೆ. ಅಶೋಕ್ ಅವರು ಹಿರಿಯ ನಾಯಕರು, ಅಶೋಕ್ ಅವರು ಮಾತಾಡಿದ್ರೆ ಎಂಥ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ, ಈ ಸಮಸ್ಯೆ ಯಾಕೆ ಬಗೆಹರಿಸ್ತಾ ಇಲ್ಲ ಅಂತ ಅವರು. ಕೇಂದ್ರದ ನಾಯಕರನ್ನು ಭೇಟಿ ಮಾಡಿದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಅವ್ರನ್ನೆಲ್ಲ ನಾನು ಭೇಟಿಯಾಗಿ ಮಾತಾಡಿದ್ದೀನಿ. ಆ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ಹೇಳಿಕೆಯನ್ನು ಕೊಡಬಾರ್ದು, ನಾವು ಇದನ್ನು ತೀರ್ಮಾನ ಮಾಡ್ತೀರಿ ಅಂಥೇಳಿ ನನಗೆ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾನು ಕೇಂದ್ರದ ನಾಯಕರಿಗೆ ನಮ್ಮ ಗೌರವ ಕೊಡಬೇಕಾಗಿರೋದು ನನ್ನ ಕರ್ತವ್ಯ, ಪಾರ್ಟಿಯ ಕಾರ್ಯಕರ್ತನಾಗಿ. ಆ ದೃಷ್ಟಿಯಿಂದ ನಾನು ಸುಮ್ಮನೆ ಇದ್ದೀನಷ್ಟೇ. ಕೇಂದ್ರದ ನಾಯಕರು ಹೇಳಿದ್ರೆ ನಾನು ಮಾತಾಡ್ತೀನಿ. ಈಗಾಗಲೇ ಅದು ದೆಹಲಿಯ ಮಟ್ಟ ಮುಟ್ಟುಬಿಟ್ಟಿರೋದ್ರಿಂದ ರಾಜ್ಯದಲ್ಲಿ ಏನೋ ಅದಕ್ಕೆ ತೀರ್ಮಾನ ಆಗುವಂಥ ಲಕ್ಷಣಗಳೇನು ಇಲ್ಲ. ಏನಿದ್ರೂ ಕೇಂದ್ರದಲ್ಲೇ ಅದು ತೀರ್ಮಾನ ಆಗಬೇಕು. ಈಗ ಯತ್ನಾಳ್ ಅವ್ರಿಗೂ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಮತ್ತು ಸೋಮಣ್ಣವರು ಕೂಡ ನೆನ್ನೆ ಅವರ ಪೂಜೆ, ಅವರ ಗೃಹಪ್ರವೇಶ ಇತ್ತು, ಮನೆ ಗೃಹಪ್ರವೇಶ. ಆ ಸಂದರ್ಭದಲ್ಲೂ ಕೂಡ ಹಲವಾರು ಲೋಕಸಭಾ ಸದಸ್ಯರೆಲ್ಲ ಒಟ್ಟಿಗೆ ಸೇರಿ ಮಾತಾಡಿದ್ದಾರೆ. ನಾನು ಕೂಡ ನೆನ್ನೆ ಸೋಮಣ್ಣವ್ರ ಜೊತೆ ಮಾತಾಡಿದ್ದೀನಿ, ಬಸವರಾಜ ಬೊಮ್ಮಾಯಿಯವ್ರ ಜೊತೆನೂ ಮಾತಾಡಿದ್ದೀನಿ. ನನಗನ್ಸುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಇದಕ್ಕೆಲ್ಲ ಒಂದು ಅಂತಿಮ ತೆರೆ ಬೀಳ್ತತೆ. ಈಗಾಗಲೇ ಶುರು ಮಾಡಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಮಾತುಕತೆ ನಡೆಸ್ತಾ ಇದ್ದಾರೆ. ನನಗಿರುವಂಥ ಮಾಹಿತಿ ಪ್ರಕಾರ ಇದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಮತ್ತು ಸುಖಾಂತಿ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ.